ನಾನು ವಿಶೇಷವಾಗಿ ನಮ್ಮೂರಿನಲ್ಲೇ ಕಾಗೋಡು ಚಳವಳಿ ನಡೀತು, ರೈತರ ಚಳವಳಿ ನಡೀತು. ಗೋಪಾಲ್ ಗೌಡ ಅಂತವರು ಒಬ್ಬ ನಾಯಕರು ನನಗೆ ಮಾರ್ಗದರ್ಶಕರಾಗಿ ಸಿಕ್ಕಿದ್ರು. ಹಾಗಾಗಿ ಒಂದು ಗೋಪಾಲ್ ಗೌಡ ಅಂತ ಒಬ್ಬ ಮಾರ್ಗದರ್ಶಕರಿದ್ದರು. ನಮಗೆ ಮುಂಚೆ ಎಲ್ಲದಕ್ಕಿಂತ ಮುಂಚಿತವಾಗಿ ಗೋಪಾಲ್ ಗೌಡರು ಅವ್ರಿಗೂ ಮಾರ್ಗದರ್ಶನ ಮಾಡಿದವರೇ ಲೋಹಿಯ ಅವರು ಇದ್ರು. ಲೋಹಿಯ ಮತ್ತು ಗೋಪಾಲ್ ಗೌಡರ ಒಂದು ಮಾರ್ಗದರ್ಶನದಲ್ಲಿ ನಾವು ನಮ್ಮ ಆಲೋಚನೆ ವಿಚಾರಗಳನ್ನ ಬೆಳೆಸ್ಕೊಂಡು ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಸರ್, ತುಂಬಾ ಜನ ಒಂದು ಪರ್ಟಿಕ್ಯುಲರ್ ಘಟನೆಯಿಂದಾಗಿ ಪ್ರೇರೇಪಿತರಾಗಿ ರಾಜಕೀಯಕ್ಕೆ ಬರೋದು ಸಹಜ. ಬಟ್ ನಿಮಗೆ ರಾಜಕೀಯಕ್ಕೆ ಬರೋದಕ್ಕೆ ಪ್ರೇರಣೆ ಏನು ಅಂತ? ಪ್ರೇರಣೆ ಅಂದ್ರೆ ನಮ್ಮೂರಿನಲ್ಲಿ ದೊಡ್ಡ ಜಮೀನ್ದಾರರು ಇದ್ರು, ನಾವೆಲ್ಲ ಗೇಣಿದಾರರು ಇದ್ದೀವಿ. ಗೇಣಿದಾರರಿಗೂ ಮತ್ತು ಜಮೀನ್ದಾರರಿಗೂ ಘರ್ಷಣೆ ಆಗಿದ್ದಾಗೆ ಆಗ್ತಾ ಇದ್ದೀವಿ. ಆ ಎಲ್ಲ ಸಂದರ್ಭದ ಹಿನ್ನೆಲೆಯಲ್ಲಿ ನಮ್ಮೂರಿನಾಗೆ ಕಾಗೋಡು ಚಳವಳಿ ಪ್ರಾರಂಭವಾಯಿತು, ರೈತರ ಚಳವಳಿ. ಆ ರೈತ ಚಳವಳಿಯಿಂದಲೇ ನಾನು ಪ್ರಮುಖವಾದ ಪಾತ್ರವನ್ನು ವಹಿಸಿ ನಾವು ಮುನ್ನಡೆಸ್ಕೊಂಡು ಬಂದ್ವಿ. ಹಾಗೆ ನಾನು ಸರ್ಕಾರಕ್ಕೆ ನಾನು ಓದಕ್ಕೆ ಹೋಗ್ಬೇಕು ಎಲ್ಲ ಅದರ ಬೆಳವಣಿಗೆಯಲ್ಲೇ ಬೆಂಗಳೂರಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಮತ್ತು ಲಾಯರ್ಗಿರಿನೂ ಮಾಡಿ ಅನುಭವ ಪಡೆದೆ. ಹಾಗಾಗಿ ಈ ಸಮಾಜವಾದಿ ಸಿದ್ಧಾಂತ, ಸಮಾಜವಾದಿ ಒಂದು ಆಲೋಚನೆ ವಿಚಾರಗಳಲ್ಲೇ ನಾನು ಹೆಚ್ಚು ಆಸಕ್ತಿಯನ್ನು ವಹಿಸಿಕೊಂಡು ನಾನು ಇದುವರೆಗೂ ನಡ್ಕೊಂಡು ಬಂದಿದ್ರಿಂದ ನನಗೆ ಅದು ಎಲ್ಲದಕ್ಕೂ ಮಾರ್ಗದರ್ಶನವನ್ನು ನೀಡುತ್ತದೆ. ಓಕೆ ಸರ್, ಇಂದಿರಾ ಗಾಂಧಿ ಅವರ ವಿಚಾರದ ಬಗ್ಗೆ ಮಾತಾಡಲೇಬೇಕು. ಯಾಕೆಂತಂದ್ರೆ ತಾವು ಆ ಟರ್ಮ್ನಲ್ಲಿ ಇದ್ದಂಥವ್ರು. ಸೊ ಹೇಗೆ ಬೆಂಗಳೂರಿಗೆಲ್ಲ ಬಂದಾಗ ಅಥವಾ ಶಿವಮೊಗ್ಗಕ್ಕೆ ಏನಾದ್ರು ಬಂದಾಗ ಇಲ್ಲಿ ಬಂದಿದ್ರ ಸರ್ ಅವರು ಹೇಗೆ ಅಂತ? ಇಂದಿರಾ ಗಾಂಧಿ ಅವರು? ಇಂದಿರಾ ಗಾಂಧಿ ಇಲ್ಲಿ ಬಂದಿರಲಿಲ್ಲ. ಓಕೆ. ಕಾಂಗ್ರೆಸ್ ಎರಡು ಭಾಗ ಆದಾಗ ತಾವು ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ ಐಯಲ್ಲೇ ಉಳ್ಕೋತೀರಿ. ಕಾರಣ ಏನಾಗಿತ್ತು ಸರ್? ಅಲ್ಲೆಲ್ಲ ನಾನು ಮೊದಲು ಉಳಿದದ್ದೇ ಸೋಷಿಯಲಿಸ್ಟ್ ಪಾರ್ಟಿ ಅಲ್ಲದು. ಕೊನೆ ಸೋಷಿಯಲಿಸ್ಟ್ ಪಾರ್ಟಿ ಅದು ಸ್ವಲ್ಪ ಮೂಲೆ ಕೂತಾಗ ನಾವು ಕಾಂಗ್ರೆಸ್ ಅನ್ನು ಸೇರ್ಕೊಂಡಿವಿ. ಕಾಂಗ್ರೆಸ್ನಲ್ಲೇ ಎಲ್ಲ ಹೋರಾಟಗಳನ್ನು ಮುಂದುವರ್ಸ್ಕೊಂಡು ಬಂದಿವಿ ಇಲ್ಲಿವರೆಗೆ. ಅಮೇಜಿಂಗ್.